ನಮಸ್ಕಾರ ರೀ ದೊಡ್ಡ ಮಂದಿ. ಇವತ್ತು ನಾವು ನಮ್ಮ ಮನ್ಯಾಗ ಬದ್ನೆಕಾಯಿ ಮಾಡಾಕತ್ತೀವಿ. ಬದ್ನೆಕಾಯಿ ಪಲ್ಯ ಮಾಡಕ್ಕೆ ಏನೇನು ಬೇಕು ಸಾಮಗ್ರಿ ಬರೀ ತೋರಿಸ್ತೀನಿ. ಬದ್ನೆಕಾಯಿ ಹೋಳಿ ತೊಳ್ಕೊಂಡ ಇಟ್ಕೊಂಡೀನಿ ರೀ. ಹುರಿದಿದ್ದು ಶೇಂಗಾ, ಹುರಿದಿದ್ದು ಕೊಬ್ಬರಿ ತೊಗೊಂಡೀನಿ ರೀ. ಟಮಾಟಿ 2 ತೊಗೊಂಡೀನಿ ರೀ, ಒಂದ್ರೊಳಗೆ 2 ಹೊಳ್ಕೊಂಡೀನಿ. ಆಮೇಲೆ ಕರಿಬೇವು, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ. ಈಗ ಒಂದು ಮಿಕ್ಸರ್ ಒಳಗೆ ಕೊಬ್ಬರಿ ಹಾಕ್ಕೊಳ್ಳೋಮ್ರಿ. ಈಗ ಟಮಾಟಿ ಹಾಕ್ಕೋತೀನಿ ರೀ. ಇವೆಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕ್ರಿ. ಈಗ ಮೆಣಸಿನ್ಕಾಯಿ ಹಾಕ್ಕೋತೀನಿ ರೀ, ಕೊತ್ತಂಬರಿ, ಪುದೀನ, ಕರಿಬೇವು. ಈಗ ಇದು ಎಲ್ಲ ಹಾಕ್ಕೊಂಡೀನಿ ರೀ. ಈಗ ಪೇಸ್ಟ್ ಮಾಡ್ಕೋತೀನಿ ರೀ. ನೋಡ್ರಿ, ಈಗ ಪೇಸ್ಟ್ ಮಾಡ್ಕೊಂಡೀನಿ. ಈಗ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕತ್ತೀನಿ ರೀ. ಎಣ್ಣೆಗೆ ಐದೈತಿ, ಸಾಸಿವೆ ಮತ್ತು ಜೀರಿಗೆ ಹಾಕೋತೀನಿ ರೀ. ಈಗ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಉಳ್ಳಾಗಡ್ಡಿ ಹಾಕೊಂಡು ಚೆಂದಾಗಿ ಹುರ್ಕೋರಿ. ನೋಡ್ರಿ, ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೈತಿ. ಈಗ ಟಮಾಟಿ ಹಾಕೋತೀನಿ ರೀ. ಟಮಾಟಿ ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಎಲ್ಲ. ಈಗ ನೋಡ್ರಿ, ಮಣ್ಣಗಂಡು ಫ್ರೈ ಆಗೈತಲ್ಲ. ಈಗ ಬದ್ನೆಕಾಯಿ ಹಾಕೋತೀನಿ ರೀ. ಈಗ ಮಿಕ್ಸ್ ಮಾಡ್ಕೋತೀನಿ ರೀ. ಚಂದಿಗೆ ಬದ್ನೆಕಾಯಿ ಎಣ್ಣೆಯಾಗ ಫ್ರೈ ಮಾಡ್ಕೋತೀನಿ ರೀ. ಅಂದ್ರೆ ಈಗ ಮಣ್ಣಗಂಡು ಫ್ರೈ ಆಗೈತಿ. ಇದು ಮಣ್ಗಂಡು ಎಲ್ಲ ರೆಡಿ ಆಗೈತಿ. ಆಗಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಪೇಸ್ಟ್ ಎಲ್ಲ ಇದ್ರೊಳಗೆ ಹಾಕ್ತೀನಿ ರೀ. ನೋಡ್ರಿ, ಈಗ ಪೇಸ್ಟ್ ಹಾಕೊಂಡ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಸರಾಗಿ. ಈಗ ಸ್ವಲ್ಪ ಅರಿಶಿನ ಹಾಕೋತೀನಿ ರೀ. ಆಮೇಲೆ ಸ್ವಲ್ಪ ಮಸಾಲೆ ಪುಡಿ ಹಾಕ್ಕೋತೀನಿ ರೀ. ಸ್ವಲ್ಪ ಕೆಂಪು ಹಾಕ್ಕೊಂಡೀನಿ ರೀ. ಆಮೇಲೆ ರುಚಿಯ ತಕ್ಕಟ್ಟು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಈಗ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ನೀರು ಹಾಕೊಂಡು ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಶೇಂಗಾ ಪೌಡರ್ ಹಾಕೋತೀನಿ ರೀ. ಅದೇನು ಹುರಿದಿಟ್ಟಿದ್ದೀವಲ್ಲ, ಅದು ಮಿಕ್ಸಿಗೆ ಹಾಕಿದ್ದೀವಿ ರೀ. ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಇನ್ನೊಂದು ಸರಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಕೊತ್ತಂಬರಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಒಂದು 2 ನಿಮಿಷ ಮುಚ್ಚಿಟ್ಕೋತೀನಿ ರೀ. ನೋಡ್ರಿ ಈಗ ಎಷ್ಟು ಚಂದ ರೆಡಿ ಆಗೈತಿ, ಎಷ್ಟು ಚಂದ ಕುದಿಯಾಕತೈತಿ. ನೋಡ್ರಿ ಎಷ್ಟು ಚಂದ ಕುದಿಯಾಕತೈತಿ. ಈಗ ನೋಡ್ರಿ, ಫೈನಲಿ ನಮ್ಮ ಬದ್ನೆಕಾಯಿ ಪಲ್ಯ ರೆಡಿ ಆಗೈತೆ ರೀ. ನೋಡ್ರಿ, ಈಗ ಪಲ್ಯನ ಇಟ್ಕೊಂಡೀನಿ, ಹಿಂಡಿನ ಹೊಡ್ಕೊಂಡೀನಿ. ಆಮೇಲೆ ಜೋಳದ ರೊಟ್ಟಿ ಜೊತೆ ಪಲ್ಯ ಮಾಡ್ಕೊಂಡು ತಿಂದ್ರೆ ಮಣ್ಗಂಡು ಅದ್ರ ಟೇಸ್ಟೇ ಬೇರೆ ಇರ್ತೈತೆ ರೀ. ಮಸ್ತ್ ಆಗೈತೆ ರೀ. ನೀವು ನಿಮ್ಮ ಮನೆಯಾಗ ನೋಡ್ರಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.